ದೇವರು ಒಬ್ಬನೇ ಎನ್ನುವುದನ್ನು ಯಾಕೆ ಜನ ಒಪ್ಪುತ್ತಿಲ್ಲ? ಯಾಕೆ ಜನ ಒಪ್ಪೋದಿಲ್ಲ? ದೇವರು ಒಬ್ಬನೇ ಅನ್ನೋದನ್ನು ಜನ ಒಪ್ತಾರೆ, ಆದರೆ ಹೇಳೋರು ಬೇಕಲ್ಲ. ಅವ್ರಿಗೆ ಹೇಗೋ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿಬಿಟ್ರೆ ಅದು ಎಲ್ಲರ ತಲೆಗೂ ಹೋಗಲ್ಲ. ಅದನ್ನು ಕ್ಲಾಸಲ್ಲಿ ಹೇಳ್ದಂಗೆ ಹೇಳಬೇಕು, ತರಗತಿನಲ್ಲಿ ಹೇಳ್ದಂಗೆ ಹೇಳಬೇಕು, ಆವಾಗ ಎಲ್ಲರೂ ಕೇಳ್ತಾರೆ. ನಮ್ಮಲ್ಲಿ ಎಲ್ಲಿ ಆಧ್ಯಾತ್ಮಿಕದ ವಿಚಾರದಲ್ಲಿ ತರಗತಿಗಳು ಎಲ್ಲಿ ನಡೀತಾ ಇದ್ದಾವೆ, ಕ್ಲಾಸ್ಗಳು ಎಲ್ಲಿ ನಡೀತಾ ಇದೆ? ಬರೀ ಅಲ್ಲಿ ಇಲ್ಲಿ ಭಾಷಣಗಳು ಕೇಳೋದು, ಪ್ರವಚನಗಳು ಕೇಳೋದು ಅಷ್ಟೇ. ಒಂದು ಕ್ರಮಬದ್ಧವಾಗಿ ಧರ್ಮವನ್ನು ಯಾವ ರೀತಿ ತಿಳಿಸ್ಬೇಕು ಅನ್ನುವ ರೀತಿಯಲ್ಲಿ ನಾವು ಎಲ್ಲಿ ಕ್ಲಾಸ್ಗಳು ಮಾಡ್ತಾ ಇದ್ದೀವಿ? ನಾವು ಮಾಡ್ತಾ ಇಲ್ಲ. ಅಲ್ಲಿ ಕೇಳಿದ್ದು, ಇಲ್ಲಿ ಕೇಳಿದ್ದು, ಅಲ್ಲಿ ಕೇಳಿಸ್ಕೊಂಡಿದ್ದು ಇಷ್ಟೇ. ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ನಮ್ಮ ಸ್ಕೂಲ್ಗಳಲ್ಲಿ ಪಾಠಗಳು ಮಾಡ್ತಾರೋ, LKG, UKG, ಪ್ರೈಮರಿ, ಹೈಸ್ಕೂಲು, PUC, ಡಿಗ್ರಿ, PhD ಹಿಂಗೆ ಮಾಡ್ತಾರಲ್ಲ, ಆ ಥರ ನಮ್ಮ ಧರ್ಮದ ವಿಚಾರದಲ್ಲಿ ನಾವು ತಿಳಿಸ್ಕೊಡ್ತಾ ಇಲ್ಲ. ಹೀಗಾಗಿ ಎಷ್ಟು ಹೇಳ್ತಾರೋ, ಈ ನಾವು ಯಾರು ನಂಬ್ಕೊಂಡಿರ್ತೀವಲ್ಲ, ಈ ಸ್ವಾಮೀಜಿಗಳಿರ್ಬೋದು, ಪ್ರವಚನಕಾರರಿರ್ಬೋದು, ಅಥವಾ ಭಾಗವತರಿರ್ಬೋದು, ಈ ಥರ ಯಾರು ನಮಗೆ ಮಾಧ್ಯಮದ ರೂಪದಲ್ಲಿ ಹೇಳ್ತಾ ಇದ್ದಾರೋ ಅವರು ಹೇಳಿದ್ದನ್ನೇ ನಾವು ಕೇಳಿಸ್ಕೊಂಡಿರೋದಷ್ಟೇ. ನಮಗೆ ಧರ್ಮಗ್ರಂಥನೂ ಇಲ್ಲ. ಒಂದು ಸಂಪೂರ್ಣವಾದಂತಹ ಒಂದು ಧರ್ಮಗ್ರಂಥ ಇದ್ದಿದ್ದರೆ ಅಟ್ಲೀಸ್ಟು ಆ ಧರ್ಮಗ್ರಂಥನಾದರೂ ನಾವು ಓದಿ ತಿಳ್ಕೊಬೋದಾಯಿತು. ನಮಗೆ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಧರ್ಮಗ್ರಂಥ ಇಲ್ಲ. ಹೀಗೆ ಹೋಗಬೇಕು, ಹೀಗೆ ತಿಳ್ಕೊಬೇಕು ಅನ್ನೋದಕ್ಕೆ ಒಂದು ಮಾನದಂಡನೂ ಇಲ್ಲ. ಎಲ್ಲ ನಾವು ಕೇಳಿ ಅಲ್ಲಿ ಇಲ್ಲಿ ಸ್ವಲ್ಪ ತಿಳ್ಕೊಂಡಿರೋದಷ್ಟೇ. ಹೀಗಾಗಿ ದೇವರು ಒಬ್ಬನೇ ಅನ್ನುವಂಥದ್ದನ್ನು ತಿಳಿಸುವವರು ಇಲ್ಲದೆ ನಾವು ಬಹುದೇವ ಆರಾಧನೆ ಮಾಡ್ತಾಯಿದ್ದೀವಿ. ಯಾರನ್ನ ನಂಬ್ಕೊಂಡಿದ್ದೀವೋ ಅವ್ರಿಗೇ ಗೊತ್ತಿಲ್ಲ. ಎಷ್ಟು ಜನ ಸ್ವಾಮೀಜಿಗಳು ಅಥವಾ ಪ್ರವಚನಕಾರರು ಅಥವಾ ಭಾಗವತರು, ಈ ಭಾಗವತ ಮಾಡುವಂಥವ್ರು, ಇವರು ಎಷ್ಟು ಜನಕ್ಕೆ ಶಿವ ಅನ್ನುವವನು ಒಬ್ಬನೇ ಇದ್ದಾನೆ, ದೇವರನ್ನುವನು ಒಬ್ಬನೇ ಇದ್ದಾನೆ, ಅವನು ನಿರಾಕಾರ ಅಂತ ಹೇಳಿ ಎಷ್ಟು ಜನಕ್ಕೆ ಗೊತ್ತಿದೆ? ಗೊತ್ತಿಲ್ಲ. ಇನ್ನು ಅರ್ಚಕರು, ಪೂಜಾರಿಗಳು, ಈ ಬೆಳಗ್ಗೆ ಹೊತ್ತು ಹೇಳ್ತಾರಲ್ಲ ಶಾಸ್ತ್ರಕಾರರು, ಜ್ಯೋತಿಷಿಗಳು, ಅವರೇ ಒಂದಷ್ಟು ದೇವರುಗಳನ್ನ ಉತ್ಪತ್ತಿ ಮಾಡಿಬಿಡ್ತಾರೆ. ಅವರ ಊಹೆಯಲ್ಲೇ ಒಂದಷ್ಟು ದೇವರುಗಳನ್ನ ಉತ್ಪತ್ತಿ ಮಾಡಿಬಿಟ್ಟು ಜನಗಳಿಗೆ ಅತಿ ದೊಡ್ಡ ಒಂದು ಗೊಂದಲವನ್ನು ತಂದು ಇಟ್ಟುಬಿಟ್ಟಿದ್ದಾರೆ. ಹೀಗಾಗಿ ದೇವರು ಒಬ್ಬನೇ ಅನ್ನುವಂತಹ ವಿಚಾರವನ್ನು ತಿಳಿಸಿದರೆ ತಿಳಿದುಕೊಳ್ಳುವಂತಹ ಜನ ಇವಾಗಲೂ ಇದ್ದಾರೆ. ಯಾಕೆಂದರೆ ಸತ್ಯ ಎಲ್ಲರಿಗೂ ಬೇಕು. ಸತ್ಯ ಯಾರಿಗೆ ಬೇಡ? ಆತ್ಮ ಹುಡುಕೋದೇ ಪರಮಾತ್ಮನನ್ನು. ಆತ್ಮಕ್ಕೆ ಬೇಕು ಪರಮಾತ್ಮನ ಜ್ಞಾನ, ಅಂದರೆ ಶಿವಜ್ಞಾನ. ಆದ್ದರಿಂದ ನಮಗೆ ಅರಿವಿಲ್ಲದೆ ನಮ್ಮ ಆತ್ಮ ಆ ನಿರಾಕಾರ ಪರಮಾತ್ಮ, ಆ ಶಿವನ ಜ್ಞಾನಕ್ಕೋಸ್ಕರ ಅದು ಹಸಿದಿರ್ತದೆ. ಅದಕ್ಕೋಸ್ಕರನೇ ನಾವು ಎಲ್ಲೆಲ್ಲೋ ದೇವ್ರುಗಳು ಹುಡ್ಕೊಂಡು ಹೋಗ್ತೀವಿ. ಈ ಊರಲ್ಲಿ ಒಂದು ದೇವರಿದೆ, ಅಲ್ಲಿಗೆ ಹೋಗ್ತೀವಿ. ಆ ಊರಲ್ಲಿ ಒಂದು ದೇವರಿದೆ, ಅಲ್ಲಿಗೆ ಹೋಗ್ತೀವಿ. ಹಿಮಾಲಯದಲ್ಲಿ ಒಂದು ದೇವರಿದೆ, ಅಲ್ಲಿಗೆ ಹೋಗ್ತೀವಿ. ಬೆಟ್ಟದ ಮೇಲೆ ಒಂದು ದೇವರಿದೆ, ಅಲ್ಲಿಗೆ ಹೋಗ್ತೀವಿ. ನದಿ ಪಕ್ಕದಲ್ಲಿ ಒಂದು ದೇವರಿದೆ, ಅಲ್ಲಿಗೆ ಹೋಗ್ತೀವಿ. ಯಾಕೆ ಹೋಗ್ತೀವಿ ಅಂತಂದರೆ, ಈಗ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವ್ರುಗಳಿಂದ ನಮ್ಮ ಆತ್ಮಕ್ಕೆ ತೃಪ್ತಿ ಸಿಕ್ಕಿಲ್ಲ. ನಮ್ಮ ಆತ್ಮ ಇದೇ ದೇವರು ಅಂತ ಒಪ್ಕೊಂಡಿಲ್ಲ. ಇದನ್ನು ಬಿಟ್ಟರೆ ದೇವರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆತ್ಮ ಒಪ್ಕೊಂಡಿಲ್ಲ. ಅದಕ್ಕೋಸ್ಕರ ದೇವರುಗಳ ಹುಡುಕಾಟ ಇನ್ನೂ ತಪ್ಪಿಲ್ಲ. ಇವಾಗ ನಾವು ಯಾವುದೋ ಒಂದು ದೇವರನ್ನು ನಂಬ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಅದೇ ನಿಜವಾದಂಥ ದೇವರಾಗಿದ್ದರೆ, ಅದೇ ಶಾಶ್ವತವಾದಂಥ ಸತ್ಯದ ದೇವರಾಗಿದ್ದಿದ್ರೆ ನಮ್ಮ ಆತ್ಮ ಹೇಳ್ತಾ ಇತ್ತು, ಇದೇ ದೇವರು, ಇನ್ನೆಲ್ಲೂ ಹುಡ್ಕೋದು ಬೇಡ ಅಂತ ಹೇಳ್ತಾ ಇತ್ತು. ನಾವು ಇನ್ನೊಂದು ದೇವ್ರುಗಳಿಗೆ ಹೋಗ್ತಾ ಇರಲಿಲ್ಲ. ಆದರೆ ಏನಾಗಿದೆ, ಒಳಗಡೆ ಇರ್ತಕ್ಕಂಥ ಆ ಶಿವನ ಅಂಶವಾಗಿರ್ತಕ್ಕಂಥ ಆತ್ಮ ಇದೆಯಲ್ಲ, ಆ ಆತ್ಮಕ್ಕೆ ಸತ್ಯದ ಅರಿವಾಗುವವರೆಗೆ, ಸತ್ಯವಾದ ದೇವರು ಪರಿಚಯ ಆಗುವವರೆಗೆ ಅದು ದೇವಸ್ಥಾನಗಳ ಮುಖಾಂತರ, ಯಾತ್ರೆಗಳ ಮುಖಾಂತರ, ಪುಣ್ಯಕ್ಷೇತ್ರಗಳ ಮುಖಾಂತರ, ಪೂಜೆ ಪುರಸ್ಕಾರಗಳು ಮಾಡೋದ್ರ ಮುಖಾಂತರ ಹುಡುಕ್ತಾನೆ ಇರ್ತದೆ. ಇವಾಗ ಕ್ರಿಶ್ಚಿಯನ್ರು
ಯಾವ್ದಾರ ದೇವಸ್ಥಾನ ಹುಡ್ಕೊಂಡು ಹೋಗಿರೋದು ನೋಡಿದ್ದೀರಾ ನೀವು? ಇಲ್ಲ. ಯಾಕೆ ಅವ್ರಿಗೆ ದೇವ್ರು ಸಿಕ್ಬಿಟ್ಟಿದ್ದಾನೆ. ಮುಸಲ್ಮಾನರು ಯಾವ್ದಾರ ದೇವ್ರುಗಳನ್ನ ಹುಡ್ಕೊಂಡು ಹೋಗಿ ಯಾವ ಊರು ಈ ಊರು ಈ ಊರು ಅಂತ ಅಲಿಯೋದು ನೋಡಿದ್ದೀವ? ಇಲ್ಲ. ಯಾಕಂದರೆ ಅವ್ರಿಗೂ ದೇವ್ರು ಸಿಕ್ಕಿದ್ದಾನೆ. ಇನ್ನು ದೇವರು ಸಿಕ್ಕದೆ ಅಲಿತಾ ಇರೋರು ಯಾರು ಅಂತಂದರೆ ನಾವುಗಳು. ನಮಗಿನ್ನ ದೇವ್ರ ಪರಿಚಯನೂ ಆಗಿಲ್ಲ, ದೇವರು ಸಿಕ್ಕಿಲ್ಲ. ಅದಕ್ಕೋಸ್ಕರ ತೆಂಗಿನಕಾಯಿ ಬಾಳೆಹಣ್ಣು ಹೂವು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು ಸುತ್ತಿದ್ದೆ. ಬಸ್ ಚಾರ್ಜ್ಗಳು ವೇಸ್ಟು, ಏನು ಚಪ್ಪಲಿಗಳು ಸೌದೋದು. ದೇವ್ರನ್ನ ಹುಡುಕಿ ಸಾಕಾಗಿ ಬೆಟ್ಟಗಳು ಹತ್ತಿ ಇಳಿದು ಇನ್ನೂ ದೇವರು ನಮಗೆ ಸಿಕ್ಕಿಲ್ಲ. ಆದರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ನಮಗೆ ಬಹಳ ಸ್ಪಷ್ಟೀಕರಣವಾಗಿ ದೇವರು ಒಬ್ಬನೇ, ಅವನು ನಿರಾಕಾರ ಶಿವ, ಅವನೇ ಈ ಜಗತ್ತಿಗೆ ತಂದೆ, ಅವನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ಅಂತ ಹೇಳಿದ್ದಷ್ಟೇ ಅಲ್ಲ, ಲಕ್ಷಾಂತರ ಭಕ್ತರನ್ನು ಒಬ್ಬನೇ ದೇವರು ಅನ್ನುವಂತಹ ಪ್ರತಿಪಾದನೆ ಮಾಡುವಂತಹ, ಒಬ್ಬನೇ ದೇವರನ್ನು ಒಪ್ಪಿಕೊಂಡಂತಹ ಲಕ್ಷಾಂತರ ಜನಗಳನ್ನು ಬಸವಣ್ಣನವರು ತಯಾರು ಮಾಡಿದರು. ಲಕ್ಷದ ಮೇಲೆ 96,000 ಚರಜಂಗಮರು, ಅಂದರೆ ಊರೂರ ಮೇಲೆ ಹೋಗ್ಬಿಟ್ಟು ಈ ಶಿವತತ್ವವನ್ನು ಪ್ರಚಾರ ಮಾಡುವಂಥವ್ರು. 770 ಅಮರಗಣಗಳು ಪಾಠ ಮಾಡೋರು, PhD ಲೆವೆಲ್, ಈ ಆಧ್ಯಾತ್ಮಿಕ ಪಾಠ ಮಾಡುವಂಥವ್ರು. ಇಂಥವ್ರನ್ನೆಲ್ಲ ತಯಾರು ಮಾಡಿ ಅನುಭವ ಮಂಟಪ ಅನ್ನುವಂಥ ಒಂದು ಯೂನಿವರ್ಸಿಟಿ, ಅದು ದೊಡ್ಡ ಯೂನಿವರ್ಸಿಟಿನಲ್ಲಿ ಅಲ್ಲಿ ಮಾಡಿದ್ದು ಟೀಚಿಂಗ್ ಏನಪ್ಪ ಅಂತಂತಂದರೆ, ದೇವರು ಒಬ್ಬನೇ, ಅವನು ನಿರಾಕಾರ, ಅವನು ಜ್ಯೋತಿ ಸ್ವರೂಪ, ಅವನು ಲಿಂಗ ಸ್ವರೂಪಿಯಾಗಿದ್ದಾನೆ, ಈ ಬ್ರಹ್ಮಾಂಡವೇ ಒಂದು ಲಿಂಗ, ಸ್ವರ್ಗ ಮರ್ತ್ಯ ಪಾತಾಳವೆಂಬ 3 ಲೋಕಗಳಿದ್ದಾವೆ, ಆ 3 ಲೋಕಗಳ ಒಂದು ಒಟ್ಟು ಮೊತ್ತವೇ ಒಂದು ಒಟ್ಟು ಬೌಂಡ್ರಿನೇ ಲಿಂಗ. ಈ ಥರ ಹೇಳಿದ್ರೂ ಕೂಡ ನಾವು ಅಳವಡಿಸ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಸರಿಯಾಗಿ ನಮಗೆ ತಲೆ ಒಳಕ್ಕೆ ಹೋಗೋ ರೀತಿಯಲ್ಲಿ ಹೇಳುವಂತಹ ಗುರುಗಳು ನಮಗೆ ಸಿಕ್ಕಲಿಲ್ಲ. ಅವತ್ತು ಬಸವಣ್ಣವ್ರು ಸಿಕ್ಕಿದ್ರು, ಅದಕ್ಕೆ ಅವರೆಲ್ಲರೂ ಆ ಶರಣರ ಅವತ್ತಿನ ದಿನದಲ್ಲಿ ಒಪ್ಕೊಂಬಿಟ್ರು. ಬಸವಣ್ಣನವರ ಥರ ಶರಣರ ಥರ ಹೇಳುವಂತಹ ಶಿವಯೋಗಿಗಳು, ಶಿವಶರಣರು ನಮಗೆ ಸಿಗಲಿಲ್ಲ. ಹೀಗಾಗಿ ನಾವು ಇವತ್ತೂ ಕೂಡ ದೇವರುಗಳ ಹುಡುಕಾಟವನ್ನು ಬಿಟ್ಟೇ ಇಲ್ಲ. ಹರಿಯದ ಭಕ್ತರಿಗೆ ದೇವರು ಅನೇಕ, ಅಂದರೆ ಯಾರು ತಿಳ್ಕೊಳ್ಳಲ್ವೋ, ತಿಳ್ಕೊಳ್ಳದಲೇ ಇರತಕ್ಕಂಥ ಭಕ್ತರಿಗೆ ದೇವರು ಅನೇಕ, ಅರಿತ ಭಕ್ತರಿಗೆ ದೇವರು ಏಕೈಕ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಯಾರು ತಿಳ್ಕೊಂಡಿದ್ದಾರೆ, ಯಾರಿಗೆ ಅರಿವಿದೆ, ಯಾರಿಗೆ ಜ್ಞಾನ ಇದೆ, ಅವರಿಗೆ ದೇವರು ಒಬ್ಬನೇ ಒಬ್ಬ. ಅರಿಯದೇ ಇರುವವರಿಗೆ, ಜ್ಞಾನ ಇಲ್ಲದವರಿಗೆ ದೇವರು ಅನೇಕ. ಇದು ನಮ್ಮ ಮುಂದೆ ಇರತಕ್ಕಂಥ ಸವಾಲುಗಳು. ದೇವರುಗಳನ್ನು ದೇವಸ್ಥಾನದಲ್ಲಿ ಕಟ್ಟಾಕಲಿಕ್ಕೆ ಅಥವಾ ದೇವಸ್ಥಾನ ಅಂತಕ್ಕಂಥ ಜೈಲಲ್ಲಿ ಇಡಲಿಕ್ಕೆ ಅವನೇನು ವ್ಯಕ್ತಿನ? ನಮ್ಮಂಗೆ ಆ ಶಿವನಿಗೆ, ಅಂದರೆ ಆ ನಿರಾಕಾರ ಶಿವನಿಗೆ ದೇಹ ಇದೆಯಾ, ಆಕಾರ ಇದೆಯಾ? ಇಲ್ಲ. ಹಾಗಿದ್ದರೆ ನಾವು ದೇವಸ್ಥಾನಗಳನ್ನ ಯಾಕೆ ಕಟ್ಟಿದ್ವಿ? ಮನುಷ್ಯನೇ ಥರನೇ ಇದ್ದಾನೆ ದೇವರು ಅಂತ ಹೇಳಿ ಮನುಷ್ಯನ ರೂಪವನ್ನು ಕೊಟ್ಟು ಕಲ್ಲುಗಳಲ್ಲಿ ಮೂರ್ತಿ ಯಾಕೆ ಮಾಡಿದ್ವಿ? ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಈ ಭೂಮಿ ಮೇಲೆ ಹುಟ್ಟಿ ಸತ್ರಲ್ಲ ದೇವತೆಗಳು, ಆ ದೇವತೆಗಳು ಎಲ್ಲರೂ ಕೂಡ ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ನಾವು. ಈ ಭೂಮಿಯ ಮೇಲೆ ಬಂದು ಬಾಳಿ ಬದುಕಿ ಸತ್ತು ಹೋದ್ರಲ್ಲ, ಅವರೆಲ್ಲ ದೇವತೆಗಳು, ಅವರನ್ನು ನಾವು ದೇವರು ಅಂತ ತಿಳ್ಕೊಂಬಿಟ್ಟು ನಾವು ಅವರಿಗೆ ನಮ್ಮಂತೆ, ಅಂದರೆ ಮಾನವ ರೂಪದ ಶಿಲಾಮೂರ್ತಿಗಳನ್ನು ಮಾಡಿ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಅವಕ್ಕೆ ದೇವಸ್ಥಾನಗಳನ್ನ ಕಟ್ಟಿ ಒಳಗಡೆ ಇಟ್ಬಿಟ್ಟಿದ್ದೀವಿ. ಅಂದರೆ ಏನು? ಆ ನಿರಾಕಾರ ಶಿವನನ್ನು ಯಾರೂ ಕೂಡ ಗುಡಿ ಕಟ್ಟೋಕ್ಕಾಗಲ್ಲ, ಜೈಲಲ್ಲಿ, ಅಂದರೆ ಗುಡಿ ಅಂತಕ್ಕಂಥ ಜೈಲಲ್ಲಿ ಕೂಡಾಕಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಜೈಲು, ಆ ದೇವಸ್ಥಾನ ಅಂತಕ್ಕಂಥ ಜೈಲಿನಲ್ಲಿ ಕೂಡಾಕಿರೋದು ಯಾರಿಗೆ? ದೇವತೆಗಳು ಅಂದರೆ ಯಾರ್ಯಾರು ಅಂತಂದರೆ, ನಾನು ಹೆಸರು ಹೇಳಲ್ಲ, ನೀವೇ ತಿಳ್ಕೊಳ್ಳಿ.
ಯಾರ್ಯಾರು ನಮ್ಮ ಪೂಜಾ ಕೋಣೆಯಲ್ಲಿ ಇಟ್ಕೊಂಡು ವಿಗ್ರಹಗಳು ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ದೀವಲ್ಲ, ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಲ್ಲ, ಅವರೆಲ್ಲ ದೇವತೆಗಳು. ಆಮೇಲೆ ನಾವು ಹೆಸರು ಹೇಳಿ ನೀವುಗೆ ಬೇಜಾರಾಗಿ ಮನಸ್ಸಿಗೆ ಬೇಜಾರು ಮಾಡ್ಕೋತೀರ. ಇಲ್ಲಿ ಸತ್ಯವನ್ನು ಹೇಳೋದು ಕೂಡ ತುಂಬ ಕಷ್ಟ ಆಗಿದೆ. ತಿಳ್ಕೊಂಡವ್ರು ತಿಳ್ಕೊಳ್ಬೋದು, ಉದಾಸೀನ ಮಾಡೋರು ಮಾಡ್ಬೋದು. ಯಾರ ಮನೆಯಲ್ಲಿ ಪೂಜೆ ಕೋಣೆಯಲ್ಲಿ ಅಥವಾ ಗೋಡೆಗಳಲ್ಲಿ ನೇತಾಕೊಂಡಿರ್ತೀವಲ್ಲ, ಬೆಳಗ್ಗೆ ಎದ್ದು ಊದಿನ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಮಂಗಳಾರತಿ ಎಲ್ಲ ಮಾಡ್ತೀವಲ್ಲ, ಆ ಫೋಟೋದಲ್ಲಿರ್ತಕ್ಕಂಥ ದೇವರುಗಳೆಲ್ಲರೂ ಕೂಡ ದೇವರುಗಳಲ್ಲ, ದೇವತೆಗಳು. ಅವರಿಗೆಲ್ಲ ಹೆಂಡ್ತಿದಿರಿದ್ದಾರೆ, ಅವ್ರಿಗೆಲ್ಲ ಮಕ್ಕಳಿದ್ದಾವೆ, ಅವ್ರಿಗೆಲ್ಲ ಸಂಸಾರ ಇತ್ತು, ಅವರು ಅನೇಕ ಕಷ್ಟ ಸುಖಗಳನ್ನು ನೋವುಗಳನ್ನು ಈ ಭೂಮಿಯ ಮೇಲೆ ಅನುಭವಿಸಿದ್ದಾರೆ, ಇವಾಗ ಸತ್ತಿದ್ದಾರೆ. ಅಂಥವ್ರನ್ನ ಫೋಟೋಗಳು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಮನೆಗಳಲ್ಲಿ ಪೂಜೆ ಮಾಡ್ತಾಯಿದ್ವಿ, ಫೋಟೋ ಪೂಜೆ ಮಾಡ್ತಾಯಿದ್ವಿ. ದೇವಸ್ಥಾನಗಳು ಕಟ್ಟಿ ಅವಕ್ಕೆ ಒಂದು ಮೂರ್ತಿ ಅಂದರೆ ಮನುಷ್ಯನ ಶರೀರ ಥರ ಶಿಲೆಗಳನ್ನು ಮಾಡಿ ಪೂಜೆ ಮಾಡ್ತಾಯಿದ್ವಿ. ಅವು ಯಾವೂ ಕೂಡ ದೇವರುಗಳಲ್ಲ, ದೇವತೆಗಳು. ದೇವ ಒಬ್ಬನೇ ಇರೋದು, ಅವನು ನಿರಾಕಾರ ಶಿವ. ಅವನಿಗೆ ಸಹಾಯಕ ದೇವರುಗಳು ಇಲ್ಲ, ಅವನೊಬ್ಬನೇ ಏಕೈಕ. ಅವನೊಬ್ಬನೇ ಏಕೈಕ. ದೇವರುಗಳು ಅಲ್ಲ, ದೇವ ಅಷ್ಟೇ. ದೇವರುಗಳು ಬಹುವಚನವೂ ಇಲ್ಲ, ಬಹುವಚನವೂ ಇಲ್ಲ, ಏಕವಚನ, ದೇವ ಅಷ್ಟೇ. ನಮ್ಮ ಶರಣರು ಹೇಳ್ತಾರೆ, ಶಿವ ಅಂತಕ್ಕಂಥ ಈ ನಿರಾಕಾರ ಶಿವ ಅಂತಕ್ಕಂಥ ಇವನೇ ಪರಮ ಸತ್ಯ. ನಿರಾಕಾರ ಶಿವ ಇವನೇ ಪರಮ ಸತ್ಯ, ಇವನೇ ಅಂತಿಮ ಸತ್ಯ. ಅಂತಿಮ ಸತ್ಯ, ಇನ್ನು ಮುಂದಕ್ಕೆ ಯಾವ ಸತ್ಯನೂ ಇಲ್ಲ. ಆ ನಿರಾಕಾರ ಪರಮಾತ್ಮ ಅನ್ನೋದೇ ಪರಮ ಸತ್ಯ, ಇದೇ ಅಂತಿಮ ಸತ್ಯ. ನಮ್ಮ ಬಸವಣ್ಣವ್ರ ಹತ್ರ ಅಲ್ಲಮ ಪ್ರಭುಗಳು ಬರೋದಕ್ಕೆ ಮುಂಚೆ ಅವ್ರಿಗೂ ಸಹ ದೇವರುಗಳ ಬಗ್ಗೆ ಮತ್ತು ದೇವತೆಗಳ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಅವರು ಕೆಲವು ವಚನಗಳಲ್ಲಿ ಹೇಳ್ತಾರೆ, ಬಸವಣ್ಣಂತಾಗ ಬಂದು ನನಗೆ ಈ ದೇವತೆಗಳಿಗೂ ಈ ದೇವನಿಗೂ ಇರುವಂಥ ವ್ಯತ್ಯಾಸ ನನಗೆ ಗೊತ್ತಾಗಿದ್ದು ಬಸವಣ್ಣವ್ರ ಹತ್ರ ಬಂದ ಮೇಲೆ ಅಂತ ಹೇಳ್ತಾರೆ. ಅಂತಹ ಜ್ಞಾನಪರ್ವತವಾಗಿರ್ತಕ್ಕಂಥ ಅಲ್ಲಮಪ್ರಭುಗಳು ಅವ್ರು ಹೇಳ್ತಾರೆ, ಅದ್ವೈತವ ನುಡಿದು ಅಹಂಕಾರಿಯಾಗಿದ್ದೇನಯ್ಯ, ಬ್ರಹ್ಮವ ನುಡಿದು ಭ್ರಮಿತನಾಗಿದ್ದೇನಯ್ಯ, ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾಗಿದ್ದೇನಯ್ಯ. ಗುಹೇಶ್ವರ, ನಿಮ್ಮ ಶರಣ ಸಂಗನ ಬಸವನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದೆ. ನೋಡಿ, ಇಲ್ಲಿ ಇದೊಂದು ವರ್ಡನ್ನು ನಾವು ಅರ್ಥ ಮಾಡ್ಕೊಬೇಕು, ಈ ಶಬ್ದವನ್ನು. ಅದ್ವೈತವ ನುಡಿದು ಅಹಂಕಾರಿಯಾದೆ. ಅದ್ವೈತ ಏನು ಹೇಳುತ್ತೆ? ಅದ್ವೈತ ಏನು ಹೇಳುತ್ತೆ ಅಂತಂದರೆ, ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು, ತತ್ವಮಸಿ, ನಾನು ಅದೇ ಆಗಿದ್ದೇನೆ. ಇಲ್ಲಿ ಅಲ್ಲಮಪ್ರಭುಗಳು ಅದ್ವೈತವನ್ನು ಒಪ್ತಾ ಇಲ್ಲ. ಅದ್ವೈತ ನಾನೇ ದೇವರು ಅಂತ ಹೇಳುತ್ತೆ. ಮನುಷ್ಯನೇ ದೇವರಂತೆ. ಮನುಷ್ಯನಿಗೂ ದೇವರಿಗೂ ಏನು ವ್ಯತ್ಯಾಸ ಇಲ್ವಂತೆ. ಮನುಷ್ಯನೇ ದೇವರಾಗಿಬಿಡ್ತಾನಂತೆ. ಸಾಧ್ಯನೇ ಇಲ್ಲ. ಮನುಷ್ಯ ದೇವರಾಗಿದ್ದರೆ ಅವನು ಇಲ್ಲಿಗೆ ಬರ್ತಿರಲೇ ಇಲ್ಲ. ಈ ಕರ್ಮಕಾಂಡವನ್ನು ನೋಡಲಿಕ್ಕೆ, ಈ ಕರ್ಮಕಾಂಡವನ್ನು ಅನುಭವಿಸ್ಲಿಕ್ಕೆ, ಭೂಮಿ ಅಂತಕ್ಕಂಥ ಈ ಜೈಲಲ್ಲಿ ಶಿಕ್ಷೆ ಅನುಭವಿಸೋದಕ್ಕೆ ಬರ್ತಿರಲೇ ಇಲ್ಲ. ಇದು ಪಾಪಾತ್ಮ ಆಗಿದ್ದಕ್ಕೆ, ಆ ಪಾಪಗಳನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ, ಆ ಪಾಪವನ್ನು ಕಳ್ಕೊಂಡು ಪುಣ್ಯ ಸಂಪಾದನೆಯನ್ನು ಮಾಡಿ ಅಂತಿಮ ಸತ್ಯವಾಗಿರ್ತಕ್ಕಂಥ ನಿರಾಕಾರ ಪರಮಾತ್ಮನನ್ನು ಸೇರಿಕೊಳ್ಳಿಕ್ಕೋಸ್ಕರ ಭೂಮಿ ಮೇಲೆ ಬಂದಿರತಕ್ಕಂಥದ್ದು. ಇಲ್ಲಿ ಬಂದ್ಬಿಟ್ಟು ಮಾನವ ನಾನೇ ದೇವರು ಅಂದ್ಬಿಟ್ರೆ, ನನಗೂ ದೇವ್ರಿಗೇನು ವ್ಯತ್ಯಾಸ ಇಲ್ಲ ರೀ, ನಾನೇ ದೇವರು. ಕೆಲವು ವಚನಗಳು ನಮ್ಮಲ್ಲೂ ಹೇಳ್ತವೆ,
ನೀನು ಯಾರೆಂದು ತಿಳಿದರೆ ನೀನೇ ದೇವ ಅಂತವೆ. ಆದರೆ ಅಲ್ಲಿ ಒಂದು ತಪ್ಪಾಗಿದೆ. ಶರಣರು ಲಿಂಗ ಪೂಜೆ ಮಾಡುವಾಗ ಲಿಂಗಕ್ಕೆ ಹೇಳ್ತಾ ಇರೋ ಮಾತದು. ಹಿಂಗೆ ಲಿಂಗ ಹಿಡ್ಕೊಂಡಿರ್ತಾರೆ, ಲಿಂಗಕ್ಕೆ ಹೇಳ್ತಾ ಇರೋ ಮಾತದು. ನೀನು ಯಾರೆಂದು ತಿಳಿದರೆ ನೀನೇ ದೇವ ಅಂತ. ನೀನು ಯಾರೆಂದು ತಿಳಿದರೆ ನಾನೇ ದೇವ ಅಂತ ಇಲ್ಲ, ಯಾವ ವಚನವೂ ಇಲ್ಲ. ನೀನು ಯಾರೆಂದು ತಿಳಿದರೆ ನೀನೇ ದೇವ ಅಂತ ಲಿಂಗಕ್ಕೆ ಹೇಳ್ತಾ ಇರೋ ಮಾತನ್ನು ನೀನು ಯಾರೆಂದು ತಿಳಿದರೆ ನೀನೇ ದೇವ ಅಂದರೆ ನಾನೇ ದೇವ ಅಂತ ತಿಳ್ಕೊಂಬಿಟ್ಟಂಗೆ ಆಗ್ಬಿಟ್ಟಿದೆ. ಅಲ್ಲಿ ಎಲ್ಲೂ ಕೂಡ ನಾನು ಯಾರೆಂದು ತಿಳಿದರೆ ನಾನೇ ದೇವ ಅಂತ ಎಲ್ಲೂ ಇಲ್ಲ. ಶರಣರು ಲಿಂಗದ ಜೊತೆ ಮಾತಾಡ್ತಾ ಇರ್ತಕ್ಕಂಥ ಮಾತು, ಶಿವನ ಜೊತೆ ಮಾತಾಡ್ತಾ ಇರ್ತಕ್ಕಂಥ ಮಾತು. ಈ ಭೂಮಿಯ ಮೇಲೆ 108 ದೇವ್ರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಆದರೆ ಇವ್ರಿಗೆ ಗೊತ್ತಿಲ್ಲ, ಶಿವ ಇವ್ರಿಗೆ ಗೊತ್ತಿಲ್ಲ ನೀನು ಯಾರು ಅಂತ. ಈ ಜನಕ್ಕೆ ಗೊತ್ತಿಲ್ಲ. ನೀನು ಯಾರು ಅಂತ ತಿಳಿದ್ರೆ ನೀನೇ ದೇವ, ಅದು ಇವ್ರಿಗೆ ಗೊತ್ತಿಲ್ಲ. ಇವರೇನು ತಿಳ್ಕೊಂಬಿಟ್ಟು ಅಂದರೆ ಕೆಲವು ವಚನಗಳಲ್ಲಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಅದ್ವೈತ, ನಾನು ದೇವರೇ. ಸರಿ, ನೀನೇ ದೇವರಾದರೆ ಕಳ್ತನ ಯಾಕೆ ಮಾಡ್ತೀಯ, ಸುಳ್ಳು ಯಾಕೆ ಹೇಳ್ತೀಯ, ಮೋಸ ಯಾಕೆ ಮಾಡ್ತೀಯ, ಜೈಲಿಗೆ ಯಾಕೆ ಹೋಗ್ತೀಯ, ಈ ಕಾಮ ಕ್ರೋಧ ಲೋಭ ಮೋಹ ಯಾಕೆ ತುಂಬಿಕೊಂಡಿದ್ದೀಯಾ, ಏನು ಎಷ್ಟು ನಿನ್ನ ಕೇಸ್ಗಳು, ಒಂದೊಬ್ಬೊಬ್ಬರ ಮೇಲೆ ಎಷ್ಟೆಷ್ಟು ಕೇಸ್ಗಳವೆ. ಮತ್ತು ದೇವ್ರು ಯಾಕೆ ಕೇಸ್ ಹಾಕಿಸ್ಕೊಳ್ಳುತ್ತೆ, ದೇವ್ರು ಯಾಕೆ ಜೈಲಿಗೆ ಹೋಗುತ್ತೆ, ದೇವ್ರಿಗೆ ಯಾಕೆ ಕೋಪ ಬರ್ತದೆ, ದೇವ್ರಿಗೆ ಯಾಕೆ ಹಸುವಾಗುತ್ತೆ, ಯಾಕೆ ಅನ್ನ ಊಟ ಮಾಡಬೇಕು, ದೇವ್ರಿಗೇನು ಹೊಟ್ಟೆ ಇದೆಯಾ. ಅದು ಅದ್ವೈತ ತಪ್ಪು. ಅದ್ವೈತವನ್ನು ಶಂಕರಾಚಾರ್ಯರು ತಂದರು. ಆದರೆ ಶಂಕರಾಚಾರ್ಯನಂತ ಬಂದಂತಹ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ವಿರೋಧ ಮಾಡಿದ್ರು. ಅವರು ದ್ವೈತ ಮಾಡಿದ್ರು. ದೇವರೇ ಬೇರೆ, ಮನುಷ್ಯನೇ ಬೇರೆ, ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ಯಾವ ಕಾರಣಕ್ಕೂ ಆತ್ಮ ಪರಮಾತ್ಮನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದರು. ಅದಕ್ಕೆ ಇಲ್ಲಿ ಅಲಮಪ್ರಭುಗಳು ಹೇಳ್ತಾ ಇದ್ದಾರೆ, ಅದ್ವೈತವ ನುಡಿದು ಅಹಂಕಾರಿಯಾದೆ. ಅದ್ವೈತದಲ್ಲಿ ಏನು ನುಡಿದೆ, ನಾನೇ ದೇವರು ಅಂದ್ಕೊಂಬಿಟ್ಟೆ, ನನ್ನ ಬಿಟ್ಟರೆ ದೇವರಿಲ್ಲ, ಮಣ್ಣು ಬಿಟ್ಟರೆ ಮಡಿಕೆ ಇಲ್ಲ ಅಂತಾರೆ. ಗಾದೆ ಅವೆಲ್ಲ ಗಾದೆ ಹೇಳೋಕ್ಕೆ ಚೆನ್ನಾಗಿರ್ತದೆ ಅಷ್ಟೇ. ಆದರೆ ಆಳವಾಗಿ ಹೋಗಬೇಕು. ನಾವ್ಯಾವತ್ತೂ ಆಧ್ಯಾತ್ಮದಲ್ಲಿ ಆಳಕ್ಕೆ ಹೋಗಬೇಕು. ಮೇಲ್ಪದರದಲ್ಲೇ ನಾವು ಆಟ ಆಡೋದಲ್ಲ, ಆಳಕ್ಕೆ ಹೋದಾಗ ಚಿಂತನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಅದ್ವೈತವ ನುಡಿದು ಅಹಂಕಾರಿಯಾದನಯ್ಯ, ಅಲ್ಲಮಪ್ರಭುಗಳು ಹೇಳ್ತಾರೆ. ಬ್ರಹ್ಮವ ನುಡಿದು ಭ್ರಮಿತನಾದನಯ್ಯ. ಬ್ರಹ್ಮ ಅಂತಂದರೆ ನನಗೆ ಈ ಚತುರ್ಮುಖ ಬ್ರಹ್ಮನಿಗೂ ಈ ಸೃಷ್ಟಿಕರ್ತ ಯಾರು, ಆ ಪರಮಾತ್ಮ ಅವನೇ ಬ್ರಹ್ಮ. ಈ ಜಗತ್ತನ್ನು, ಈ 3 ಲೋಕಗಳನ್ನು ಯಾರು ಸೃಷ್ಟಿ ಮಾಡಿದಾನೋ ಆ ನಿರಾಕಾರ ಪರಮಾತ್ಮ ಶಿವ, ಅವನಿಗೆ ಬ್ರಹ್ಮ ಅಂತೀವಿ. ಇಲ್ಲಿ ಈ ಚತುರ್ಮುಖ ಬ್ರಹ್ಮ, ನಾವು ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥ ಈ ಚತುರ್ಮುಖ ಬ್ರಹ್ಮನಿಗೂ ಆ ನಿರಾಕಾರ ಬ್ರಹ್ಮನಿಗೂ ಒಂದೇ ಮಾಡಿಬಿಟ್ವಿ, ಭ್ರಮಿಸಿಬಿಟ್ವಿ. ಇಲ್ಲಿ ಹೇಳ್ತಾರೆ ಅಲಮಪ್ರಭು, ಭ್ರಮಿತನಾದನಯ್ಯ. ಬ್ರಹ್ಮವ ನುಡಿದು ಭ್ರಮಿತನಾದನಯ್ಯ. ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾದನಯ್ಯ. ಶೂನ್ಯ ಅಂತಂತಂದರೆ ದೇವ್ರ ಬಗ್ಗೆ ತಪ್ಪು ಕಲ್ಪನೆ, ದೇವರೇ ಇಲ್ಲ ಅಂತ ಒಂದೊಂದು ಸಲ ವಾದ ಮಾಡೋದು, ಐತೆ ಅಂತಲೂ ಒಂದು ಸಲ ವಾದ ಮಾಡೋದು. ಯಾಕೆ? ಸರಿಯಾದ ನಿರ್ದಿಷ್ಟವಾದ ನಿರ್ಧಾರ ಇಲ್ಲದೆ ಮಾತಾಡುವಂಥ ಮಾತುಗಳು. ಇಲ್ಲಿ ಸುಖ ದುಃಖಕ್ಕೆ ಗುರಿಯಾದನಯ್ಯ. ಇಷ್ಟೆಲ್ಲ ಆದಮೇಲೆ ನಾನು ಈ ಸಂಗನ ಬಸವಣ್ಣನವರ ಸಾನ್ನಿಧ್ಯಕ್ಕೆ ಬಂದಲ್ಲ, ಆವಾಗ ನಾನೇನಾದೆ ಅಂದರೆ ಸದ್ಭಕ್ತನಾದೆ, ಶಿವಭಕ್ತನಾದೆ. ಆವಾಗ ನನಗೆ ಗೊತ್ತಾಯಿತು, ನಾನು ಇಷ್ಟು ದಿನ ತಿಳ್ಕೊಂಡಿದ್ದೆಲ್ಲವೂ ಕೂಡ ತಪ್ಪು. ಈ ಬಸವಣ್ಣ ಹೇಳ್ತಾ ಇರ್ತಕ್ಕಂಥ ಈ ಏಕದೇವ, ಈ ಒಬ್ಬನೇ ದೇವ, ಆ ನಿರಾಕಾರ ಪರಮಾತ್ಮ ಶಿವ, ಅವನು ಒಬ್ಬನೇ ಸತ್ಯ. ಇದು ಎಂತಹ ಸತ್ಯ ಅಂತಂತಂದರೆ ಇದು ಅಂತಿಮ ಸತ್ಯ, ಇದು ಪರಮಸತ್ಯ, ಇದು ಅಂತಿಮ ಸತ್ಯ ಎಂಬುದಾಗಿ ಅಂತಹ ಮಹಾನ್ ಜ್ಞಾನೋದಯವಾಗಿರ್ತಕ್ಕಂಥ ಜ್ಞಾನಮೂರ್ತಿ, ಆ ವೈರಾಗ್ಯ ಮೂರ್ತಿ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಮೊದಲಿಗೆ ಜೈನ ಧರ್ಮ ಹುಟ್ಕೊಳ್ಳುತ್ತೆ. ಜೈನ ಧರ್ಮದ ನಂತರ ಬೌದ್ಧ ಧರ್ಮ ಹುಟ್ಕೊಳ್ಳುತ್ತೆ. ಬೌದ್ಧ ಧರ್ಮದ ನಂತರ ಶಂಕರಾಚಾರ್ಯರು ಬರ್ತಾರೆ. ಇವೆಲ್ಲವೂ ಕೂಡ ಕ್ರಿಸ್ತ ಪೂರ್ವ, ಇನ್ನು ಯೇಸು ಕ್ರಿಸ್ತ ಭೂಮಿ ಮೇಲೆ ಬಂದಿರಲಿಲ್ಲ.
ಇವೆಲ್ಲವೂ ಕೂಡ ಕ್ರಿಸ್ತಪೂರ್ವ. ನಂತರ ಕ್ರಿಸ್ತ ಶಕ 12ನೇ ಶತಮಾನ ಬಸವಣ್ಣನವರು ಬರ್ತಾರೆ, ಸಿಖ್ ಧರ್ಮ, ಪಾರ್ಸಿಗಳು ಎಲ್ಲ ಬರ್ತಾರೆ. ಇವರು ಯಾರೂ ಕೂಡ ದೇವರ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ಹೇಳೋಕ್ಕೆ ಹೋಗೋದಿಲ್ಲ, ಹೇಳೋದೇ ಇಲ್ಲ. ಈಗ ಜೈನ ಧರ್ಮದಲ್ಲಿ ಅವರ ಧರ್ಮಗುರುಗಳು ತೀರ್ಥಂಕರನ್ನೇ ಅವರು ಕೊನೆಗೆ ದೇವರಂತ ಹೇಳಿಬಿಡ್ತಾರೆ. ಅಲ್ಲಿ ಹೋಯಿತು, ಅಲ್ಲಿ ವ್ಯಕ್ತಿ ಪೂಜೆ ಬಂತು, ಮೂರ್ತಿ ಪೂಜೆ ಬಂತು. ಅದೇ ಧರ್ಮ ಗುರುಗಳಿಗೆ ಒಂದು ಕಲ್ಲಲ್ಲಿ ಮೂರ್ತಿ ಮಾಡಿಬಿಟ್ರೆ ಮೂರ್ತಿ ಪೂಜೆನೂ ಬಂತು, ವ್ಯಕ್ತಿ ಪೂಜೆನೂ ಬಂತು, ಹೋಯ್ತು, ದೇವ್ರ ಕಾನ್ಸೆಪ್ಟು ಹೋಯ್ತು. ಇನ್ನು ಬೌದ್ಧ ಧರ್ಮ ಅತಿ ದೊಡ್ಡ ಧರ್ಮವಾಗಿ ಬೆಳೀತದೆ. ಇಡೀ ನಮ್ಮ ಏಷ್ಯಾ ಖಂಡವನ್ನೇ ಆವರಿಸಿಕೊಂಡು ಬಹಳ ಪ್ರಬಲವಾಗಿ ಬೆಳೀತದೆ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ. ಬೇಕಾದಷ್ಟು ಬೌದ್ಧ ಭಿಕ್ಕುಗಳು ದೇಶ ವಿದೇಶಕ್ಕೆ ಹೋಗಿ ಧರ್ಮ ಪ್ರಚಾರ ಮಾಡ್ತಾರೆ. ಸಾಕ್ಷಾತ್ತು ಅಶೋಕ್ ಚಕ್ರವರ್ತಿ ಸಮೇತ ಈ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಈ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ಕೊಟ್ಟು ಅವನು ಕೂಡ ತನ್ನ ಬೊಕ್ಕಸದ ಹಣವನ್ನು, ತನ್ನ ಆಡಳಿತವನ್ನೆಲ್ಲವನ್ನು ಕೂಡ ಧರ್ಮ ಪ್ರಚಾರಕ್ಕೆ ಉಪಯೋಗಿಸ್ತಾರೆ. ಆದರೆ ಅವರು ದೇವರ ಬಗ್ಗೆ ಒಂದೇ ಒಂದು ಶಬ್ದದಲ್ಲಿ ಹೇಳಲ್ಲ, ಹೆಸರು ಹೇಳೋಲ್ಲ. ಅವರೇನು ಹೇಳ್ತಾರೆ ಅಂದರೆ, ಒಂದು ನಿರಾಕಾರ ಚೈತನ್ಯ ಇದೆ, ಆ ನಿರಾಕಾರ ಚೈತನ್ಯ ಈ ಜಗತ್ತನ್ನು ನಡೆಸ್ತಾ ಐತೆ. ಅಲ್ಲಿ ಏಕದೇವೋಪಾಸನೆ ಬಂತು, ಅವರು ಯಾವುದೇ ಮೂರ್ತಿ ಪೂಜೆ, ವ್ಯಕ್ತಿ ಪೂಜೆ ಹೇಳಲಿಲ್ಲ ಅವರು. ಆದರೆ ಅಲ್ಲೊಂದು ಹೆಸರು ಕೊಡಬೇಕಾಯಿತು. ಹೆಂಗೆ ಮುಸಲ್ಮಾನರು ಅಲ್ಲಾ ಅಂತ ಒಂದು ಹೆಸರು ಕೊಟ್ರಲ್ಲ, ಅಲ್ಲಾ ಅಂತಂದರೆ ನೋಡಿ, ಅಲ್ಲಾ ಅಂತಂದರೆ ಅಲ್ಲಿ ಅದು ಏಕವಚನ ಅಷ್ಟೇ. ಅಂದರೆ ಅಲ್ಲಿ ಅಲ್ಲಾಹನಿಗೆ ಬಹುವಚನನೇ ಇಲ್ಲ. ಅವ್ರು ಯಾರಿಗಾರ ಕೇಳಲಿ, ದೇವರಿಗೆ ಎರಡು ಹೆಸರೂ ಇಲ್ಲ. ಏಕದೇವ ಏಕನಾಮ, ಒಂದೇ ಹೆಸರು ಒಂದೇ ದೇವ. ಆ ರೀತಿ ಬೌದ್ಧ ಧರ್ಮ ಹೇಳಲಿಲ್ಲ. ಬೌದ್ಧ ಧರ್ಮ ಏನು ಹೇಳ್ತು ಅಂತಂದರೆ, ಒಂದು ನಿರಾಕಾರವಾಗಿರ್ತಕ್ಕಂಥ ಒಂದು ಚೈತನ್ಯ ಇದೆ, ಆ ಚೈತನ್ಯ ಈ ಜಗತ್ತನ್ನು ಸೃಷ್ಟಿಸಿ ತಾನು ನಿಯಂತ್ರಣ ಮಾಡ್ತಾ ಇದೆ ಅಂತ ಹೆಸರು ಹೇಳಲಿಲ್ಲ. ನಂತರ ಬಂದಂತಹ ಶಂಕರಾಚಾರ್ಯರು ಜನಗಳಿಗೆ ಇದರಿಂದ ಯಾವುದರಿಂದ ತೃಪ್ತಿ ಸಿಕ್ಕಿರಲಿಲ್ಲ. ಜನಗಳಿಗೆ ಒಬ್ಬ ದೇವರು ಬೇಕು, ನಮಗೆ ಒಂದು ದೇವರು ಬೇಕು ಅಂತ ಹೇಳಿ ಹಸಿದಿದ್ದರು. ಅವರು ಅಂಗಲಾಚ್ತಾ ಇದ್ದರು. ಶಂಕರಾಚಾರ್ಯರು ನೋಡಿದ್ರು, ಜನಗಳಿಗೆ ನಾವು ಏನು ಹೇಳಿದ್ರೂ ಕೂಡ ರುಚಿಸೋದಿಲ್ಲ. ಶಂಕರಾಚಾರ್ಯ ಕಾಲಕ್ಕೆ ವೇದ, ಉಪನಿಷತ್ತು, ಆಗಮ, ಶಾಸ್ತ್ರಗಳು, ಪುರಾಣಗಳು, ಭಗವದ್ಗೀತೆ ಎಲ್ಲ ಇತ್ತು. ಎಲ್ಲ ಇದ್ರೂ ಕೂಡ ಜನಗಳಿಗೆ ದೇವರ ಬಗ್ಗೆ ಸ್ಪಷ್ಟೀಕರಣ ಬೇಕಾಗಿತ್ತು. ದೇವರು ಯಾರು? ಬೇಕಾದಷ್ಟು ಜನ ಬೇಕಾದಂಗೆ ಕೊಟ್ಟಿದ್ರೂ ಕೂಡ ಅವರ ಆತ್ಮಗಳು ತೃಪ್ತಿಯಾಗಿರಲಿಲ್ಲ. ಒಟ್ಟಿನಲ್ಲಿ ನಮಗೆ ತೃಪ್ತಿಯಾಗಿಲ್ಲ, ನಮಗೆ ದೇವರು ಬೇಕು. ಬುದ್ಧ ಬಂದು ಹೇಳಿದ್ರೂ ಇಲ್ಲ, ಜೈನ ಧರ್ಮದ ತೀರ್ಥಂಕರರು ಹೇಳಿದ್ರೂ ಇಲ್ಲ, ಯಾರು ಹೇಳಿದ್ರೂ ಇಲ್ಲ. ಶಂಕರಾಚಾರ್ಯರು ಪ್ರಾರಂಭದಲ್ಲಿ ಒಬ್ಬನೇ ದೇವ, ಅವನು ನಿರಾಕಾರ ಶಿವ ಅಂತ ಹೇಳಿ ಅವರಿಗೆ ಗೊತ್ತಿತ್ತು, ಅವರು ಅದರಂತೆ ನಡೆದರು. ಉತ್ತರ ಭಾರತದಲ್ಲಿ ಎಲ್ಲ ಕಡೆ ಹೋದ ಕಡೆ ಎಲ್ಲ ಅವರು ಲಿಂಗಗಳನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಲಿಂಗಗಳನ್ನೇ ಪೂಜೆ ಮಾಡಿದ್ದಾರೆ. ಆ ನಿರಾಕಾರ ಶಿವನ ಕುರುಹ ಆಗಿರ್ತಕ್ಕಂಥ ಲಿಂಗಗಳನ್ನೇ ಅವರು ಸ್ಥಾಪನೆ ಮಾಡಿದ್ರೂ ಸಹ ಈ ಜನಗಳ ಒತ್ತಡ, ನಮಗೆ ದೇವರು ಬೇಕು ಅಂದರೆ ಇವ್ರು ನಿರಾಕಾರ ತತ್ವನ ಒಪ್ಕೊಳ್ಳೋಕೆ ಅಷ್ಟು ಸುಲಭ ಅಲ್ಲ ಅದು. ಇವತ್ತು ನಾವು ಇಷ್ಟು ಸೈನ್ಸ್ ಬೆಳೆದಿದೆ, ಇಷ್ಟು ಧರ್ಮಗ್ರಂಥಗಳು, ಇಷ್ಟು ಪ್ರವಚನಕಾರರು, ಇಷ್ಟೊಂದು ಶಾಸ್ತ್ರಿಗಳು ಎಲ್ಲ ಉಟ್ಕೊಂಡಿದ್ರೂ ಕೂಡ ಜನಗಳಿಗೆ ಒಬ್ಬನೇ ದೇವರು ಅಂತ ಹೇಳಿ ಕನ್ಫರ್ಮೇಷನ್ ಮಾಡೋದಕ್ಕೆ ಯಾರ ಕೈನಲ್ಲೂ ಆಗಿಲ್ಲ. ಅಷ್ಟು ಸುಲಭವಾದ ಮಾತಲ್ಲ. ಇವು ನಾನು ಹೇಳ್ತಾ ಇರೋ ಮಾತು ಕಿವಿಯೊಳಗೆ ಹೋಗ್ಬಿಡ್ತದೆ, ಮನಸ್ಸಿಗೆ ಹೋಗ್ಬಿಡ್ತದೆ, ತಲೆಯಲ್ಲಿ ಕೂತ್ಕೊಂಡ್ಬಿಡ್ತಿದ್ದಾರೆ ಅಂತಲ್ಲ. ಒಂದು ಪ್ರಯತ್ನ ಅಷ್ಟೇ. ಅವರಿಗೆ ಪುಣ್ಯ ಫಲ ಇದ್ದರೆ ಅವರ ಆತ್ಮ ಸ್ವೀಕಾರ ಮಾಡ್ತದೆ ಈ ಪರಮಾತ್ಮ ಶಿವನನ್ನು, ಇಲ್ಲ ಅಂದರೆ ಇಲ್ಲ. ಯಾಕೆ ಅಂತಂದರೆ ಬಹುದೇವ ಆರಾಧನೆಗಳಿಗೆ ಅಡಿಕ್ಟ್ ಆಗಿರ್ತಕ್ಕಂಥವ್ರು ನಾವು. ಈ ಕುಡಿದು ಒಬ್ಬ ದೊಡ್ಡ ಕುಡುಕ ಆ ಕುಡಿತಕ್ಕೆ ಅಡಿಕ್ಟ್ ಆಗಿರ್ತಾನೆ. ನಾವು ಹೋಗ್ಬಿಟ್ಟು ಒಂದೇ ಸಲ ಬುದ್ಧಿ ಹೇಳಿದ ತಕ್ಷಣ ಬಿಟ್ಬಿಡ್ತಾನ, ಇದು ದಿನ ನಾಳೆಯಿಂದ ಈ ನಂದಿನಿ ಹಾಲು ಕುಡಿಯಪ್ಪ, ಇದನ್ನು ಕುಡಿ, ನಿನ್ಗೆ ಒಳ್ಳೇದಾಗುತ್ತೆ, ಅದನ್ನು ಬಿಟ್ಬಿಡು, ಇದನ್ನು ಕುಡಿ ಅಂತ ಹೇಳಿದ್ರೆ ಬಿಟ್ಬಿಡ್ತಾನ?
ಸ್ವಾಮಿ ಅವತ್ತಿಂದ ನಾನು ಮಾಡ್ಕೊಂಬಂದಿರೋದು ಅದು ಸುಲಭ ಅಲ್ಲ ಬಿಡೋಕ್ಕೆ ಅಂತಾನೆ. ಯಾಕೆ ಅಂದರೆ ಅವ್ನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಹಾಗೆ ನಾವು ಬಹುದೇವ ಆರಾಧನೆಗಳಿಗೆ, ಬಹುದೇವೋಪಾಸನೆಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನೋಡಿದ್ದಲ್ಲ ದೇವರು, ಸಿಕ್ಕಿದ್ದಲ್ಲ ದೇವರು, ಕಂಡಿದ್ದಲ್ಲ ದೇವರು. ಪೂಜೆ ಮಾಡಿ 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 ನಮ್ಮ ಭಕ್ತಿನೆಲ್ಲ ಅವಕ್ಕೆ ಧಾರೆ ಎರೆದುಬಿಟ್ಟಿದ್ದೀವಿ. ಈಗ ನಮ್ಮಲ್ಲಿ ಯಾವ ಭಕ್ತಿನೂ ಉಳ್ಕೊಂಡು ಎಲ್ಲ ಕೊಟ್ಬಿಟ್ಟಿದ್ದೀವಿ. ಅಂಥವ್ರಿಗೆ ಹೋಗಿ ಒಬ್ಬನೇ ದೇವರು, ನಿರಾಕಾರ ಶಿವ, ಅವನೇ ಜಗತ್ತಿನ ಒಡೆಯ, ಸೃಷ್ಟಿಯ ಒಡೆಯ, ಸಮಷ್ಟಿಯ ಒಡೆಯ, ಅವನು ಬಿಟ್ಟರೆ ಮತ್ತೊಬ್ಬ ದೇವರಿಲ್ಲ, ಅವನ್ನೇ ನೀವು ಪೂಜೆ ಮಾಡಬೇಕು ಅಂತಂದರೆ ನೋಡೋಣ, ಕೇಳಿಸ್ಕೊಂಡಿದ್ದೀವಿ ನೋಡೋಣ ಅಂತಾರೆ. ಅಷ್ಟು ಸುಲಭನಾಗಿ ಈ ನಿರಾಕಾರ ತತ್ವವನ್ನು ಅನುಷ್ಠಾನ ಮಾಡೋದು ಅಷ್ಟು ಸುಲಭ ಅಲ್ಲ. ಶಂಕರಾಚಾರ್ಯರು ಉತ್ತರ ಭಾರತದಲ್ಲಿ ಪ್ರಾರಂಭ ಮಾಡಿದರು ಏಕದೈವೋಪಾಸನೆಯನ್ನು. ದಕ್ಷಿಣ ಭಾರತಕ್ಕೆ ಬರೋವಷ್ಟರೊಳಗಡೆ ಅವ್ರ ಕೈನಲ್ಲಿ ಆಗಲಿಲ್ಲ, ಸೋತೋಗ್ಬಿಟ್ರು. ಇಲ್ಲಿಗೆ ಬಂದವರೇ, ದಕ್ಷಿಣ ಭಾರತಕ್ಕೆ ಬಂದವರು ಏನು ಮಾಡಿದ್ರು ಅಂತಂದರೆ, ಎಲ್ಲ ಶಕ್ತಿಗಳನ್ನು, ಈ ಪಂಚಭೂತ ಶಕ್ತಿಗಳಿದಾವಲ್ಲ, ಈ ಪಂಚಭೂತ ಶಕ್ತಿಗಳಿಗೆಲ್ಲ ಒಂದು ಆಕಾರ ಕೊಟ್ಟು, ಒಂದು ರೂಪ ಕೊಟ್ಬಿಟ್ಟು, ಇವೇ ದೇವರುಗಳು ತಗೊಳ್ಳಿ ಅಂತ ಕೊಟ್ಬಿಟ್ರು. ಇವೇ ದೇವರುಗಳು ತಗೊಳ್ಳಿ ಅಂತಂದರು. ವಾಯುದೇವ, ಅದಕ್ಕೊಂದು ಮೂರ್ತಿ ಮಾಡು ಕೊಡು. ಇನ್ನು ಗಂಗೆ, ನೀರು, ಗಂಗಾ ಮಾತೆ, ಅದಕ್ಕೊಂದು ರೂಪ ಕೊಡು, ಕೊಡು, ನಿನಗೆ ಬೇಕಾ ತಗೋ. ಇನ್ನು ಅಗ್ನಿದೇವ, ಅಗ್ನಿದೇವನಿಗೊಂದು ಮಾಡು, ತಗೋ. ಆಕಾಶದಲ್ಲಿ ಎಷ್ಟು ಕಾಯಿಗಳಿದೆ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಕಲ್ಗಳು ತಗೊಬನ್ನಿ, ಮಾಡ್ರಿ, ಕೊಡು. ಎಲ್ಲರೂ ಬಾಚ್ಕೊಂಬಿಟ್ರು. ಏನು ಬರಗೆಟ್ಟಿದ್ರು ದೇವ್ರ ವಿಚಾರದಲ್ಲಿ, ದೇವ್ರು ಬೇಕು ಅಂತ ಬರಗೆಟ್ಟಿದ್ರಲ್ಲ. ಬರಗೆಟ್ಟಿರೋರು ಬಾಚ್ಕೊಂಬಿಟ್ರು. ಏನು ಮನೆ ತುಂಬ ದೇವ್ರುಗಳು, ಎಲ್ಲರೂ ಒಂದು ಕುಲ ದೇವರು, ಒಂದು ಊರಿನ ದೇವರು, ಒಂದು ಮನೆ ದೇವರೊಂದು, ಎಲ್ಲ ದೇವರು. ಭಾರತ ಮಾತೇನೂ ದೇವರು, ಕನ್ನಡ ಮಾತೇನೂ ದೇವರು, ಎಲ್ಲ ದೇವ್ರುಗಳೇ, ಎಲ್ಲ ದೇವ್ರು ಮಾಡಿ ಕೊಟ್ಬಿಟ್ರು. ಇವರು ನಮ್ಮ ಜನ ಬಾಚ್ಕೊಂಬಿಟ್ರು. ಯಾಕೆ ಅಂತಂದರೆ ಜೈನ ಧರ್ಮ ದೇವ್ರ ಬಗ್ಗೆ ಹೇಳಲಿಲ್ಲ, ಬೌದ್ಧ ಧರ್ಮ ಸರಿಯಾಗಿ ಹೇಳಿಲ್ಲ. ಅದ್ರ ಮಧ್ಯೆ ಬೌದ್ಧ ಧರ್ಮದ ಮಧ್ಯೆ ಇನ್ನೆಷ್ಟೋ ಕೆಲವು ಧರ್ಮಗಳು ಉಟ್ಕೋತವೆ. ಚಾರ್ವಾಕರು, ಅವರು ಇವರು ಯಾರು ಬರ್ತಾರೆ, ಶಾಕ್ತರು ಅಂತೆಲ್ಲ ಬರ್ತಾರೆ. ಅವರು ಕೂಡ ದೇವ್ರ ಬಗ್ಗೆ ಸರಿಯಾಗಿ ಸ್ಪಷ್ಟೀಕರಣ ಮಾಡೋದಿಲ್ಲ. ಶಂಕರಾಚಾರ್ಯರು ಬರೋಷ್ಟರೊಳಗಡೆ ಜನಗಳು ದೇವರನ್ನು ನೋಡಬೇಕು ಅಂತ ಹೇಳಿ ಹಸಿದಿರ್ತಾರೆ. ಅವಾಗ ಶಂಕರಾಚಾರ್ಯರು ಹಸಿವನ್ನು ನೋಡಿ ಸೃಷ್ಟಿ ಮಾಡಿ ಕೊಟ್ಬಿಡ್ತಾರೆ. ಆವಾಗ ಅಲ್ಲಿ ನಿರಾಕಾರ ದೇವರು, ಆ ಪರಮಸತ್ಯವನ್ನೇ ಮರೆಮಾಚಿ ಇವರಿಗೆಲ್ಲ ದೇವ್ರುಗಳು ಕೊಡ್ತವೆ. ಈಗ ನಮ್ಮ ಮನೆಗಳಲ್ಲಿರೋವೆಲ್ಲವೂ ಕೂಡ ಸನ್ಮಾನ್ಯ ಪರಮಪೂಜ್ಯ ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂಥ ದೇವರುಗಳು, ಆ ದೇವತೆಗಳು. ಆದರೆ ನಾವು ಅವ್ರನ್ನ ದೇವರು ಅಂತ ತಿಳ್ಕೊಂಡಿದ್ದೀವಿ. ನಂತರ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಬಂದು ಗುಡಿ ಸಂಸ್ಕೃತಿಯನ್ನು ಬಿಟ್ಟುಬಿಡಿ ಅಂದರು. ಯಾಕೆಂದರೆ ಗುಡಿ ಕಟ್ಟಬೇಡಿ, ಅವು ದೇವರುಗಳಲ್ಲ, ಅವು ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ನಿಮಗೇನು ಲಾಭ ಇಲ್ಲ, ನಿಮ್ಗೆ ಸ್ವರ್ಗ ಸಿಕ್ಕೋದಿಲ್ಲ. ಸ್ವರ್ಗದಾತನ ಹಿಡ್ಕೊಳ್ಳಿ, ಯಾರು ಸೃಷ್ಟಿಕರ್ತ ಇದ್ದಾನೆ ಅವನ್ನ ಹಿಡ್ಕೊಳ್ಳಿ, ಇವೆಲ್ಲರೂ ಕೂಡ ಮನುಷ್ಯ ರೂಪದ ದೇವತೆಗಳು, ಇವೆಲ್ಲ ಪೂಜೆ ಮಾಡಬೇಡಿ ಅಂತಂದರು. ಬಸವಣ್ಣನ ಅವತ್ತಿನ ಶರಣರು ಒಪ್ಕೊಂಡ್ರು. ಆವತ್ತಿನ ಹಿಂದುಳಿದ, ಶೋಷಿತ, ನಿಮ್ನಾತಿ ವರ್ಗದ ಜನ ಒಪ್ಕೊಂಡ್ರು. ಆದರೆ ತದನಂತರದಲ್ಲಿ ಬಸವಣ್ಣನವರು ಹೋದ ಮೇಲೆ ಅದೂ ಹೋಯಿತು. ಇವಾಗ ನಮ್ಮ ಇಲ್ಲಿ ಯಾರು ಬಸವಣ್ಣನವರ ಹಿಂಬಾಲಕರಿದ್ದಾರೆ, ನಾವು ಬಸವಣ್ಣನವರ ಅನುಯಾಯಿಗಳು ಅಂತ ಹೇಳ್ಕೊಳ್ತಾರಲ್ಲ, ಅವರಲ್ಲೇ ದೋಷ ಇದೆ. ಅವ್ರಿಗೆ ದೇವ್ರುಗಳು ಗೊತ್ತಿಲ್ಲ. ಅವರು ಜನಗಳನ್ನು ನಂಬಿಸೋದಕ್ಕೆ ಒಂಥರ ನಾಟಕ ಆಡ್ತಾರೆ. ಆಮೇಲೆ ಇನ್ನೊಬ್ಬ ಜನಗಳು ಸಿಕ್ಕಿದ್ರೆ ಅವ್ರ ಗುಂಪಲ್ಲಿ ಅವ್ರ ಥರನೇ ನಾಟಕ ಆಡ್ತಾರೆ. ಬಹುದೇವೋಪಾಸಕರು ಸಿಕ್ಕಿದ್ರೆ ಅವ್ರ ಹತ್ರ ಒಂದು ನಾಟಕ, ಏಕದೇವ ಆರಾಧಕರು ಶಿವಭಕ್ತರು ಸಿಕ್ಕಿದ್ರೆ ಅವ್ರ ಹತ್ರ ಒಂದು ನಾಟಕ. ಈ ಥರ ನಾಟಕ ಆಡ್ಕೊಂಡು ಪಾಪ ಅವರು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಏಕದೇವ ಆರಾಧನೆ ಇದೆಯಲ್ಲ, ಅದು ಅಷ್ಟು ಸುಲಭನಾಗಿ ಎಲ್ಲರಿಗೂ ಅರ್ಥ ಆಗುವಂಥದ್ದಲ್ಲ. ಅದರಿಂದ ಬಸವಣ್ಣನವರು ಮಾಡಿದ್ರು. ಬಸವಣ್ಣನವರ ಮಾಡಿದ್ದನ್ನು ಯಥಾವತ್ತಾಗಿ ಯಥಾರ್ಥವಾಗಿ ಇವತ್ತು ನಾವು ಮಾಡಿದ್ದೇ ಆದರೆ ಇಡೀ ನಮ್ಮ ದೇಶದಲ್ಲಿ ಒಂದೇ ದೇವರು, ಅದು ನಿರಾಕಾರ ಶಿವ, ಒಂದೇ ದೇಶ, ಅದು ಭಾರತ ದೇಶ. ಭಾರತ ದೇಶ ಒಂದೇ, ದೇವರು ಒಬ್ಬನೇ, ಅವನು ನಿರಾಕಾರ ಶಿವ. ಇವು ನಮ್ಮ ಪ್ರಧಾನಿಯವರು ಅವರಿವರು ಹೇಳ್ತಾ ಇರ್ತಾರಲ್ಲ, ಒಂದೇ ದೇಶಕ್ಕೆ ಒಂದೇ ಕಾನೂನು, ಒಂದೇ ದೇಶಕ್ಕೆ ಒಂದೇ ನ್ಯಾಯ, ಒಂದೇ ರೂಲ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಒಂದೇ ದೇಶಕ್ಕೆ ಒಂದೇ ದೇವರು, ಏಕ ರಾಷ್ಟ್ರ ಏಕ ಭಗವಾನ್. ಯಾರು? ನಿರಾಕಾರ ಶಿವ. ಮಾಡಲಿ, ಸಂಶೋಧನೆ ಮಾಡಲಿ. ಆದ್ದರಿಂದ ನಾವು ಈ ದೇವತೆಗಳಿಗೂ ದೇವನಿಗೂ ಇರುವ ವ್ಯತ್ಯಾಸವನ್ನು ನಾವು
ಕಂಡುಕೊಳ್ಬೇಕು. ದೇವತೆಗಳು ಅನೇಕ, ದೇವ ಅಂದರೆ ನಿರಾಕಾರ, ಶಿವ ಏಕ ಅಂದರೆ ಒಬ್ಬನೇ ಒಬ್ಬ. ಈ ದೇವರುಗಳನ್ನ ಸುಮ್ಮನೆ ಕೊಡಲಿಲ್ಲ ಇವರು, ಎರಡು ಭಾಗ ಮಾಡಿದ್ರು. ದೇವತೆಗಳನ್ನು ಎರಡು ಭಾಗ ಮಾಡಿದ್ರು. ಹೆಂಗೆ ಮಾಡಿದ್ರು ಅಂದರೆ, ಇಲ್ಲಿ ಮಾಂಸ ತಿನ್ನೋರು ಇದ್ದರು, ಮತ್ತು ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಇಬ್ಬರು ಇದ್ರಲ್ಲ. ವೆಜಿಟೇರಿಯನ್ಗಳಿಗೆ ಒಂದು ದೇವ್ರುಗಳು ಮಾಡಿದ್ರು, ನಾನ್ ವೆಜಿಟೇರಿಯನ್ನವ್ರಿಗೆ ಒಂದಷ್ಟು ದೇವ್ರುಗಳನ್ನ ಮಾಡಿದ್ರು. ಆ ವೆಜಿಟೇರಿಯನ್ನವ್ರಿಗೆ ಬಲಿ ಕೊಡೋ ದೇವ್ರುಗಳನ್ನ ಸೃಷ್ಟಿ ಮಾಡಿಕೊಟ್ರು. ಬಲಿ ಕೊಡೋದವ್ರಿಗೆ ಬಲಿ ಕೊಡಬೇಕು, ಎಂಡ ಕೊಡಬೇಕು, ತಮಟೆ ಹೊಡಿಬೇಕು, ಕುಣಿಬೇಕು, ಅವ್ರಿಗೆ ಒಂದು ಥರ ದೇವ್ರುಗಳನ್ನ ಕೊಟ್ಟರು. ಇನ್ನು ಈ ವೆಜಿಟೇರಿಯನ್ನವ್ರಿಗೆ ಪಂಚಾಮೃತ ಅಭಿಷೇಕ ಮಾಡಿ ಪಂಚಾಮೃತವನ್ನೇ ಸೇವನೆ ಮಾಡುವಂತಹ ದೇವತೆಗಳನ್ನು ಇವರು ಇಟ್ಕೊಂಡ್ರು. ಆ ದೇವತೆಗಳನ್ನು ಎರಡು ಭಾಗ ಮಾಡಿಬಿಟ್ರು. ಇನ್ನೇನು ಇವರಿಬ್ಬರಿಗೂ ದೇವ್ರಿಗೆ ಗೊತ್ತೇ ಇಲ್ಲ, ದೇವ ಗೊತ್ತಿಲ್ಲ, ಶಿವ ಗೊತ್ತಿಲ್ಲ. ಆ ದೇವತೆಗಳನ್ನೇ ಎರಡು ಭಾಗ ಮಾಡಿ ಬಲಿ ಕೊಟ್ಟು ಪೂಜೆ ಮಾಡುವಂತಹ ದೇವರುಗಳು ಅಂದರೆ ದೇವತೆಗಳ ಒಂದು ಗುಂಪು ಮಾಡಿದ್ರು. ಅದೇ ದೇವತೆಗಳನ್ನು ಸ್ವಲ್ಪ ಶ್ರೇಷ್ಠವಾಗಿರ್ತಕ್ಕಂಥ ದೇವತೆಗಳನ್ನ ತಗೊಂಡು ಪಂಚಾಮೃತ ಅಭಿಷೇಕ, ಇವರಿಗೆ ವಾದ್ಯಗಳು ಬೇರೆ, ಅವರಿಗೆ ವಾದ್ಯಗಳು ಬೇರೆ, ಇವರಿಗೆ ಪೂಜೆ ವಿಧಾನ ಬೇರೆ, ಅವರಿಗೆ ಪೂಜೆ ವಿಧಾನ ಬೇರೆ, ಹೀಗೆ ಮಾಡಿ ಅಂತೂ ಇಂತೂ ದೇವರುಗಳನ್ನ ಮಾಡಿ, ದೇವರುಗಳನ್ನಾಗಿ ಮಾಡಿ ನಮ್ಮ ಭಾರತೀಯ ಸಮಾಜಕ್ಕೆ ಬಹುದೇವತೆಗಳ ಕೊಡುಗೆಯನ್ನು ಕೊಟ್ಟು ಇವತ್ತು ಅವರೆಲ್ಲ ದಾರಿ ತಪ್ಪಿಸಿ ವೈವಿಧ್ಯತೆ ಮಾಡಿಬಿಟ್ಟಿದ್ದೀವಿ. ಆದ್ರೂ ಕೂಡ ಈ ದೇಶದ ಮಣ್ಣಿನ ಗುಣ, ಇಷ್ಟೊಂದು ದೇವರುಗಳು, ಇಷ್ಟೊಂದು ಆಚರಣೆ, ಇಷ್ಟೊಂದು ಕಟ್ಟುಪಾಡುಗಳು ಇದ್ರೂ ಕೂಡ ನಾವು ಭಾರತೀಯರಾಗಿ ಬದುಕ್ತಾ ಇದ್ದೀವಲ್ಲ, ಅದು ಈ ಮಣ್ಣಿನ ಗುಣ ವಿಶೇಷ. ಆ ಋಷಿ ಮುನಿಗಳು, ದಾರ್ಶನಿಕರು, ಶರಣರು ಬಂದು ಈ ಭೂಮಿ ಮೇಲೆ ಕಾಲಿಟ್ಬಿಟ್ಟು ಹೋದ್ರಲ್ಲ, ಅದರ ಪುಣ್ಯ ಇವತ್ತು ನಾವು ಬಹುದೇವತೆಗಳ ಆರಾಧನೆಯಲ್ಲಿ ನಾವು ಏಕ ದೇಶ ಅನುಯಾಯಿಗಳಾಗಿ ಬದುಕ್ತಾ ಇದ್ದೀವಿ ನೋಡ್ರಿ ಬಂಧುಗಳೇ. ಆದ್ದರಿಂದ ನಾವು ತಿಳ್ಕೋಬೇಕು, ದೇವತೆಗಳೇ ಬೇರೆ, ದೇವನೇ ಬೇರೆ.